ಈಗ ನಿಮ್ಮಲ್ಲಿ ಯಾರಾದ್ರೂ ಹೇಳ್ಬೋದು ಪರಿಚಯದಲ್ಲಿ ಏನಿದೆ ಮಾರಾಯ ಅಂತ. ಇದೆ 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 ಸರ್. ಪರಿಚಯ ಆದ್ರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ. ಅಂದ್ರೆ ನನ್ನ ಮಾತು ಕೇಳಿದ್ರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತೆ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆ ಬೇಗ ಎದ್ಕೊಂಡು ಪೂಜೆ ಮುಗಿಸ್ದೆ. ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರು ಮನೆಯಲ್ಲಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವನು ಬಸ್ನನ್ನು ಬೇರೆ ಬಿಡ್ತಾನಿಲ್ಲ. ಮುಂದೆ ಹೋಗ್ತಾ ಇದ್ದೆ, ಇದು ಒಂದು ಸಣ್ಣ ಕಾಲುವೆ ಕಾಣ್ತು. ಅದರೊಂದು ಜಸ್ಟ್ ಜಲಕ್ ನಿಮ್ಮ ಮುಂದೆ. ದೇವಸ್ಥಾನಕ್ಕೆ ತಲುಪಿ ದೇವರಿಗೆ ಪೂಜೆ ಮಾಡಿದ್ದಾಯ್ತು. ಆಮೇಲೆ ಈ ಕಾಯ ಪ್ರಸಾದನ ಕೊಟ್ಟರು ನಮಗೆ. ಎಮ್ಮೆ ತಿಂದು ತಿಂದು ಎಮ್ಮೆ ತರ ಆಗಿದೆ. ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಯಾವ್ದೋ ಅನಿಷ್ಟ ಮುಂದೆ ಹೀಗೆ ಎಮ್ಮೆ ಕೂಡ ಬಯಸ್ಕೊಂತ ನಾವು ಹೋಗ್ತಾ ಇದ್ದೀವಿ ವಿರುಗೋಟ ಆ್ಯಂಡ್ ತಿಂತಿಣೆ ಬ್ರಿಡ್ಜ್ಗೆ. ಬನ್ನಿ ಹೋಗೋಣ. ಇದು ನಮ್ಮ ಶಾಂತಿನಗರ. ಇವತ್ತು ನನ್ನ ಜೊತೆ ಯಾರ್ಯಾರು ಅದಾರಂತ ನೀವು ಯೋಚನೆ ಮಾಡಕ್ಕೆ ಕುಂತಿರಲ್ರಿ. ಯೋಚನೆ ಮಾಡ್ಬೇಕ್ರಿ. ನಾನು ಆಮೇಲೆ ಅವ್ರ ಬಗ್ಗೆ ಹೇಳ್ತೀನಿ ರೀ ನಿಮ್ಗೆ. ನೋಡ್ರಿ, ಹಂಗೆ ಹೊಂಟಿದ್ವಿ ಮಾತಾಡ್ಕೊಂತ ಮುಂದೆ ಬರ್ತಾ ಬರ್ತಾ ನಮ್ಮ ಕಾಲೇಜ್ ಬಂತು ನೋಡ್ರಿ, ಗೌರ್ಮೆಂಟ್ ಕಾಲೇಜ್. ಎಲ್ಲರೂ ಗೌರ್ಮೆಂಟ್ ನೌಕರಿ ಬೇಕಂತಾರ್ರಿ, ಗೌರ್ಮೆಂಟ್ ಕಾಲೇಜಿಗೆ ಯಾರೂ ಹೋಗಲ್ಲ ನೋಡ್ರಿ. ಹಂಗೆ ಮುಂದೆ ಹೊಂಟಿವ್ರಿ. ನೋಡ್ರಿ, ನಮ್ಮ ಜಾಳ್ಯಾಗ ಟೋಲ್ಗೇಟ್ ಮಾಡ್ಲತ್ತಾರ. ನೋಡ್ರಿ, ನಮ್ಮ ಜಾಳ್ಯಾಗ ಟೋಲ್ಗೇಟ್ ಮಾಡ್ಲತ್ತಾರ ಅಂದ್ರೆ ನಮ್ಮ ಜಾಳಿ ಎಲ್ಲಿವರೆಗೂ ಬೆಳೆದ ನೋಡ್ರಿ. ಹಂಗೆ ಮುಂದೆ ಹೊಂಟಿದ್ವಿ ರೀ. ಈ ಜಾಗ ಸಿಕ್ತು ನೋಡ್ರಿ. ಜಾಳಿ ಮುಂದೆ ಈ ಜಾಗ ಗೊತ್ತಿರುತ್ತೆ ನೋಡ್ರಿ. ನಮ್ಮ ಕಡೆ ಟೆಕ್ನಾಲಜಿ ಹೆಂಗೆ ಬೆಳೆದ ಅಂದ್ರೆ ಗುಡ್ದಾಗ್ಲೂ ಸಾಲಿ ಕೊಡ್ತೀವಿ ನೋಡ್ರಿ ನಾವು. ಪ್ರೀತಿಯ ಪಾರಿವಾಳ ಹರಿವತ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿವತ್ತು ಗೆಳೆಯ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಹಂಗ ಬಿಸಿಲಾಗ ರೋಡಿನ ಮೇಲೆ ಹೊಂಟಿವ್ ನೋಡ್ರಿ. ಹಂಗ ಮಾತಾಡ್ಕೊಂತ ಬಂದೀವಿ ನೋಡ್ರಿ ಬುಂಕುಲ್ ದೊಡ್ಡಿಗೆ. ಈಗ ಇದು ವೀರಘಟ್ಟಕ್ಕೆ ಹೋಗುವ ದಾರಿ. ಬನ್ನಿ ಹೋಗೋಣ. ನಮ್ದು ಅಂಗಡಿ ಅಮ್ಮ ಹಾಳು ಜಿಂಗಮ್ಮ. ವೀರಘಟ್ಟಕ್ಕೆ ಬಂದು ಜಸ್ಟ್ ತಲುಪಿವ್ರಿ. ಈಗ ಹಂಗೆ ಹೊಂಟಿ ನೋಡ್ರಿ. ಇದು ವೀರಘಟ್ಟಕ್ಕೆ ಹೋಗುವ ಮೇನ್ ದಾರಿ. ಇಲ್ಲಿ ಹೊಂಟಿದ್ವಿ. ನಮ್ಮ ಅಂಬರೀಷ್ ಅವರು ಏರ್ಸಿ ಅಂದ್ರೆ ಬ್ಯಾಡ ಅಂದ್ರೆ ಏರ್ಸ್ಯಾರ ನೋಡ್ರಿ. ಹೆಂಗೆ ಏರ್ಸ್ಕೊಂತಾರ ನೋಡ್ರಿ. ಅವನು ಗಾಡಿದ ಎಲ್ಲಿ ಹಾಕಲ್ವ ಗಾಡಿ ಸೈಡ್ದು? ಆಯ್ತವಾರ ಅಮಾಸಿ ಇತ್ರಿ. ನೋಡ್ರಿ ಎಷ್ಟು ಗಾಡಿಗಳು ಬಂದಾವ. ಶ್ರೀ ಕ್ಷೇತ್ರ ವೀರಘಟ್ಟದ ದೇವಸ್ಥಾನದ ಹತ್ತಿರ ಇವಾಗ ಬಂದಿದ್ದೀವಿ. ದೇವರ ಗರ್ಭಗುಡಿಗೆ ಹೋಗ್ತಾ ಇದ್ದೀವಿ. ಅಡವಿಲಿಂಗ ಮಹಾರಾಜರು ವಾಸಿಸುವ ಕೊಠಡಿ. ಇವರ ನೋಡಿ ನಮ್ಮ ರಮೇಶ್ ಅಣ್ಣ ಶಾಂತಿನಗರ ಕಿಂಗು. ಆಮೇಲೆ ನಮ್ಮ ಅಂಬರೀಷ್ ಅವರು ಸೋಮನಮಡಿ. ಇವರು ಹಲವಾರು ವರ್ಷಗಳ ಕಾಲ ನಾನು ನೋಡ್ತಾನೆ ಇದ್ದೀನಿ. ಇದು ಹೀಗೆ ಇದೆ. ಆಲದ ಮರ ಇನ್ನೂ ಎತ್ತರಕ್ಕೆ ಬೆಳೀತಾ ಇದೆ. ನಮ್ಮ ಆರಾಧ್ಯ ದೈವ ನಮ್ಮ ಅಡವಿಲಿಂಗ ಮಹಾರಾಜರು. ಇದು ನಮ್ಮ ಅಡವಿಲಿಂಗ ಮಹಾರಾಜರ ಕಾರು. ಇದು ವೀರಘಟ್ಟ ಕ್ಷೇತ್ರ. ಇದು ಭಕ್ತಾದಿಗಳಿಗೆ ರಾತ್ರಿ ಮಲಗಲಿಕ್ಕೆ ಮಾಡಿರ್ತಕ್ಕಂಥ ವಿಶ್ರಾಂತಿ ಸ್ಥಳ. ನೋಡಿ, ಜನರು ಈಗ ಮಲಗಿದ್ದಾರೆ ನೋಡಿ. ನೋಡ, ಅಜ್ಜ ಅಗಾಢವಾದ ನಿದ್ದೆಯಲ್ಲಿದ್ದಾನೆ. ಇವರು ಮೊಬೈಲ್ ಪ್ರವಾಸಕ್ಕೆ ಬಂದಿದ್ದಾರೆ. ಆದರೆ ನಾವು ಅವನು ಸುಮ್ಮನೆ ಯಾಕಂತ ಕೂತೀವಿ. ಸರಿ, ಮತ್ತೇನು ಇಲ್ಲಿ ಈ ಕ್ಷೇತ್ರದ ಮತ್ತೇನು ಮಹಿಮೆಗಳು ಏನಾದರೂ ಹೇಳ್ಬೋದಾ ನೀವು? ಇಲ್ಲಿ ಗುಡ್ಡ
ದೊಡ್ಡ ಗುಡ್ಡ ಬೆಟ್ಟ ಇದು. ಇದರಲ್ಲಿ ತಪಸ್ಸಿಗೆ ಬಂದಿದ್ರು, ಉಪವಾಸ ತಪಸ್ಸಿಗೆ ಬಂದರು ಅಲ್ಲಿನ ಮಹಾರಾಜರು. ಇವ್ರದ್ದು ಒಂಥರ ಏನು ಹೇಳ್ಬೇಕಂದ್ರೆ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರದಿಂದ ಕೂಡ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಬಂದು ಒಂದು ದಿನ ಒಂದು ನೈಟ್ ಬಂದು ಇಲ್ಲೇ ಮಲಗಿ ಬೆಳಿಗ್ಗೆ ಈ ದೇವ್ರ ದರ್ಶನ ಮಾಡ್ಕೊಂಡು ಈ ನಮ್ಮ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಈ ತಿಂತಿಳಿ ಮುನೇಶ್ವರರ ಭೇಟಿಯಾಗಿ ಪೂರ್ಣ ಮಾಡ್ಕೊಂಡು ಹೋಗ್ತಾರೆ. ಸರ್ ಇಲ್ಲಿ ಊಟದ ವ್ಯವಸ್ಥೆ ಹೇಗಿದೆ? ಊಟದ 24 ಗಂಟೆ ಊಟದ ವ್ಯವಸ್ಥೆ. 24 ಗಂಟೆ 24x7. ಅಲ್ಲ ಸರ್, ನಾವು ರಾತ್ರಿ 12 ಗಂಟೆಗೆ ಬಂದ್ರೂ ಊಟ ಸಿಗಬಹುದಾ? ನೀಡ್ಲಿಕ್ಕೆ ಜನ ಕೂಡ ಇದ್ದಾರೆ ಇಲ್ಲಿ. ಹೌದಾ? ಓಕೆ ಸರ್, ಬನ್ನಿ ಸರ್, ಊಟ ಮಾಡೋಣ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಬೆಳಿಗ್ಗೆ ಎಷ್ಟು ಗಂಟೆ ಬಂದ್ರಿ? ಮುಂಜಾನೆ. ಯಾರ್ಯಾರು ಬಂದಿದ್ದೀರಾ? ನಮ್ಮ ಅಣ್ಣ ನಾನು. ಇಬ್ಬರೇ? ಒಂದು ಕಾಣ ಕಾಣ ಮುಟ್ಟ ಕಾಯಿ ಬಿಡ್ಬೇಕು. ಅಮಾಸೆ ಅಂತ ಬಂದಿದ್ದೀರಾ? ಪ್ರತಿ ಅಮಾಸೆ ಬರ್ತೀರಾ? ಹ್ಞೂ ರೀ. ಮತ್ತೆ ಊಟ ಪ್ರಸಾದ ಎಲ್ಲ ಚೆನ್ನಾಗೈತಲ್ಲ? ಹ್ಞೂ ರೀ. ಓಕೆ, ಥ್ಯಾಂಕ್ ಯು. ಮಧ್ಯಾಹ್ನ 2 ಗಂಟೆ ಆಯಿತು, ಊಟಕ್ಕೆ ಬಂದಿದ್ವಿ. ನೋಡಿ ಎಷ್ಟು ಜನ ಸಾಲಲ್ಲಿ ನಿಂತಿದ್ದಾರೆ. ಊಟ ಹೇಗಿದೆ? ಊಟ ಮಾಡಿದ್ರಾ ನೀವು? ಮಾಡಿ ನೋಡಿ ಮಾಡಿ ತಿನ್ನಿ ನೋಡೋಣ, ಟೇಸ್ಟ್ ಹೇಳಿ ನನಗೆ. ನೋಡಿ ಈ ಥರ ಜನ ಮೋಸ ಮಾಡ್ತಾರಾ? ಯಾರು ಗಡಿ ಇವಡೇ ಮಾಡ್ಕೊಂಡ್ರಿ ನಮ್ಗೆ ಅವ್ರು ಮಾಡಿಬಿಡೋರು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಭಯ ಸಿಗರೇಟ್ ಆಯ್ತಾ? ನಮ್ಮ ಹತ್ರ ಐತೆ. ನಿನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತೀನಿ, ಇಟ್ಬಿಡ್ತೀನಿ ಮೇಲೆ. ನೀನು ಅಣ್ಣ ಊಟ ಹೇಗಿತ್ತು? ಊಟ ಇಲ್ಲಿ ಪ್ರಸಾದ ಸೂಪರ್ ಆಗಿದೆ. ಇದು ಅಮಾಸೆಗೆ ಬಂದು ಎಲ್ಲರೂ ಬಂದು ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ತಮ್ಮ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು ಅಣ್ಣ. ಇವಾಗ ನೆಕ್ಸ್ಟ್ ಪ್ಲಾನ್ ಏನು? ನೆಕ್ಸ್ಟ್ ಪ್ಲಾನ್ ಒಳೆ ಸರೋವರ ನೋಡೋಣ. ಲೆಟ್ಸ್ ಗೋ. ಇದು ಕೃಷ್ಣಾ ನದಿ. ಆ ಕಡೆ ಹೊಳೆ ಆಚೆ ಇರೋದು ದಕ್ಷಿಣ ಕಾಶಿ, ಹೊಳೆ ಈಚೆ ಇರೋದು ದುರ್ಗೋಟ ಆದಿ ಮೌನಲಿಂಗೇಶ್ವರ. ನೀವು ಈ ದೇವಸ್ಥಾನಕ್ಕೆ ಅಪ್ಪೋರು ಅಂತ ನೇಮಕಿದ್ದಾರೆ, ಬಟ್ ಆ ದೇವಸ್ಥಾನಕ್ಕೆ ಅಪ್ಪೋರು ಅಂತ ನೇಮಕ ಇಲ್ಲ. ಬಟ್ ಆ ದೇವಸ್ಥಾನ ತುಂಬ ಪ್ರಾಮುಖ್ಯತೆ ದೇವಸ್ಥಾನ ಅದು. ಅಲ್ಲಿ ಎಷ್ಟು ಜನ ಕಾಣಿಸ್ತಾರೆ ನೋಡಿ. ಇವತ್ತು ರವಿವಾರ ಅಮಾವಾಸ್ಯೆ ಪ್ರಯುಕ್ತ ಎಷ್ಟು ಜನ ಕಾಣಿಸ್ತಾರೆ ನೋಡಿ. ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಹಡಗು ವ್ಯವಸ್ಥೆ ಇದೆ. ಬಡವರಿಗೆ 10 ರೂಪಾಯಿ ಕೊಟ್ಟರೆ ಆ ಕಡೆ ಕರ್ಕೊಂಡು ಹೋಗ್ತಾರೆ, 10 ರೂಪಾಯಿ ಕೊಟ್ಟರೆ ಈ ಕಡೆ ಕರ್ಕೊಂಡು ಹೋಗ್ತಾರೆ. ಒಂದ್ಸಲ ಆದರೂ ಬನ್ನಿ, ಈ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಿಮ್ಮ ಪಾಪವನ್ನು ಕಳ್ಕೋಬೇಕು ಅಂತ ನಮ್ಮ ಅಭಿಪ್ರಾಯ. ನಿಮ್ಮಿಷ್ಟ ಅಷ್ಟೇ, ನಾವೇನು ಹೇಳೋಕ್ಕಾಗಲ್ಲ. ಸರ್ ಇದು ತೇರು ಯಾವಾಗ ಎಳೆಯುತ್ತೆ? ನಿಮ್ಗೇನಾದರೂ ಮಾಹಿತಿ ಉಂಟಾ? ಮಾಹಿತಿ ಉಂಟು ಸರ್, ಮಕರ ಸಂಕ್ರಮಣ ಹೇಳಿದ್ದೆ ಸರ್. ಫಿಕ್ಸಾ? ಅಂದ್ರೆ ಇವಾಗ ಇನ್ನೊಂದು 3 ವಾರ ಅಷ್ಟೇ ಅಲ್ವಾ ಎಳೆಯೋದು? ಅಂದ್ರೆ ಮಕರ ಸಂಕ್ರಮಣ ಅಂತಂದ್ರೆ ಅಲ್ಲ ಸರ್, ಸುಳ್ಳು ಹೇಳಿದೆ ಸರ್, ತಪ್ಪದು. ನಮಗೆ ಗೊತ್ತಿಲ್ಲ ಸರ್ ಅದು. ಸ್ಪೆಷಲ್ ವಾಟರ್ ಸರ್ವಿಸ್ ಇನ್ ವಿರಗೋಟ, ಸ್ಪೆಷಲಿ ಅಮಾವಾಸ್ಯೆ. ಶ್ರೀ ಕ್ಷೇತ್ರ ತಿಂತಿಣಿ ಮೌನೇಶ್ವರಕ್ಕೆ ಹೋಗಲು ನಿಮಗೆ ಒಬ್ಬರಿಗೆ 20 ರೂಪಾಯಿಗಳನ್ನು ಪಡೆಯುತ್ತಾರೆ. ಹಾಗೂ ನಾವು 3 ಇದ್ವಿ, 60 ರೂಪಾಯಿ ತಗೊಂಡ್ರು. ನೋಡ್ರಿ ಹೊಂಟಿವಿ ಅಡಿಗಿನಾಗ, ಫುಲ್ಲು ವ್ಯೂ, ಮಸ್ತು ವ್ಯೂ ಗುರು, ಬೆಂಕಿ ವ್ಯೂ. ಬ್ರೋ ತಿಂತಿಣಿ ಮೌನೇಶ್ವರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲಿ ಸಾಧು ಸಂತರುಗಳದ್ದು ದೇವಸ್ಥಾನ ಅದು. ಅಲ್ಲಿ ಬರಕ್ಕೆ ನನಗ ಅದು ಹಾಯ್ ಒಂದೇಳಿ ಹಾಯ್ ಬ್ರೋ. ನೋಡಪ್ಪ ಹಂಗೆ ಯಾಕೆ ಮಾಡ್ತೀವಿ? ಆಯ್ಕೆ ಮಾಡ. ಆನಂದ ನಮ್ಗೆ ಆನಂದ ಅಲ್ಲೇ ನಾಟ ಮಾಡಿದಂಗ. ಏ ಅಣ್ಣಗೆ ಎಕ್ಸ್ಪೀರಿಯನ್ಸ್ ಐತೆ ಅಲ್ಲಿ. ನಿನ್ಗೆ ಎಕ್ಸ್ಪೀರಿಯನ್ಸ್ ಐತೆ ಅಣ್ಣಗೆ? ಹಾಂ ಅಣ್ಣಗೆ ಬರ್ತಿಲ್ಲ ಮಚ್ಚ, ಈಸ್ ಬರ್ತಾನ ಅವನಿಗೆ ಬರಲ್ಲ. ಅಣ್ಣ ಆಯ್ ಮಾಡ್ರಪ್ಪ. ಸ್ವಲ್ಪ ಇದ್ದಾಡ್ರಿ, ನೀರಾವಲ್ಲಿ
ದೇವ ಈ ಕಲ್ಲದಲ್ಲ ಈ ಗುಂಡದಲ್ಲ ಇದೇ ತರ ಕನ್ಯಾಕುಮಾರಿಗ ಸ್ವಾಮಿ ವಿವೇಕಾನಂದ 3 ದಿನ ತಪಸ್ಸಿ ಕುಂತಾನ ಒಂದು ಕುರ್ಚಿ ಹೋಗ್ಯಂತ ಸೂರ್ಯ ಸಾತಾನ ಸೂರ್ಯ ಉದಯ ಆತನಲ್ಲ ಇದೇ ತರ ಗುಂಡ ಸಮುದ್ರದ ಗುಡ್ಡ ತಾನೆ ತಾನೇ ಹೊಟ್ಟಿದ ಅವಾಗ ಪ್ರಕೃತಿ ಜ್ವಾಲಾಮುಖಿ ಆದಾಗ ಈ ಗುಂಡ ಸೇಮ್ ಇದೇ ಗುಂಡಿನ ತರ ಹೇಳೋದು ಕತೆ ಹೇಳು. ಅಲ್ಲ ಹುಡುಗಿ ನೋಡಿ ಎಷ್ಟು ಅಲ್ಲ ಆ್ಯಕ್ಚುಲಿ ಇದೆಲ್ಲ ಓಕೆ ಬಟ್ ಇದೆಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಹೊಲ್ಸ್ ಮಾಡ್ತಾರೆ ಅದೇ ಬೇಜಾರು ನೋಡಪ್ಪ ನಮ್ಮ ಜನಕ್ಕೆ ಎಲ್ಲ ತೋರಿಸಿದ್ರೆ ಮನೆಗೆ ತೋರಿಸ್ಬೇಕು ಎಲ್ಲ ಹೊಲ್ಸ್ ಮಾಡ್ಕೊಂತ ಒಳ್ಳೆ ಹೊಲ್ಸ್ ಮಾಡ್ತಾರೆ ಮತ್ತೆ ಒಳ್ಳೆ ಇರೋದಕ್ಕೆ ತೊಳ್ಕೊಕ ಈ ಜಾತ್ರೆ ಟೈಮ್ ನೋಡ್ಬೇಕು ದೇವಿಲ್ಲಿ ಎಲ್ಲಿ ಕಲ್ಲಿ ನೋಡಲ್ಲ ಏನು ಏನು ಏ ಅಪ್ಪಿ ನೀವು ಒಳ್ಳೆ ಸೊಲ್ಲಿ ಏಯ್ ಅಲ್ಲೇ ಕುಡಿಬೇಕು ಮಚ್ಚ ನೀನು ನೀವು ಎಲ್ಲಿ ಕುಡಿಬೇಕಾಗಿತ್ತಾನೆ ಆಯ್ ಅಂತೇಳು ಹೇಳು. ಈಗ ಜಸ್ಟ್ ಬಂದೀವಿ ನೋಡ್ರಿ ಮೌನೇಶ್ವರಗೆ ಹೊಂಟಿವಿ ತಿಂತೀವಿ ಮೌನೇಶ್ವರಗೆ ಎಲ್ಲರೂ ಇಳ್ಕೊಂಡ್ವಿ ಅಣ್ಣಗೆ 60 ರೂಪಾಯಿ ಕೊಡೋದಿತ್ತು ಕೊಟ್ಟಿವೆ. ನಮ್ಮ ರಮೇಶ್ ಅಣ್ಣ ಇದಕ್ಕೆ 120 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು ರಮೇಶ್ ಅಣ್ಣ. ನಾನೆಲ್ಲೇ ಹೋದ್ರು ನನ್ನಿಂದ ನಮ್ಮ ಬಾಸ್ ಇದ್ದಾರೆ ನೋಡಿ, ನಾನೆಲ್ಲೇ ಹೋದ್ರು ನಮ್ಮ ಬಾಸ್ ಕಾಣ್ತಾ ಇದ್ದಾರೆ ನೋಡ್ರಿ. ಈ ಹುಡುಗಿ ಗಂಟೆ ಹೊಡ್ಯಕ್ಕೆ ಕುಂತಿದ್ಲು, ಅಣ್ಣ ಹೆಲ್ಪ್ ಮಾಡಿದ. ಬನ್ನಿ ಮುಂದೆ ಹೋಗೋಣ. ಹೀಗೆ ಹೋಗ್ತಾ ಇದ್ವಿ ಮೌನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಒಳಗಡೆ ಹೋಗ್ತಿದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಮಾವಾಸ್ಯೆಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಜನ ನೋಡಿ ಗಾಬರಿ ಆಯ್ತು ರೀ ನನಗೆ, ಎಷ್ಟು ಜನ ಅದಾರ ನೋಡ್ರಿ ದೇವ್ರ ವಿಗ್ರಹ ಹತ್ರ ಹೋಗ್ತಾ ಇದ್ದೀವಿ ನೋಡ್ರಿ. ಅಣ್ಣ ಸೆಲ್ಫಿ ತಗೊಂಡು ಕುಂತಿದ್ದ, ನಾವು ಕೂಡ ಸೆಲ್ಫಿ ತಗೊಂಡ್ವಿ. ಆದ್ರೆ ಏನು ಮಾಡ್ತೀರಿ, ಜನ ಜಗ್ಗಿದ್ದಕ್ಕ ನಾವು ಬೇಗ ದರ್ಶನ ಪಡೆದು ಮತ್ತೆ ಮನೆಗೆ ಹೊಂಟಿವಿ ನೋಡ್ರಿ. $3 ಲಕ್ಷ ದೀಪ 3 ಲಕ್ಷ ಪೈಗಂಬರ बिकॉज अड़ग 60 रुपीज वो बर्ग 60 वो 60 120 उसके पास 10 रुपये दिया 10 दिया ಪಾಗಲ ಯಾರು. ಕರುನಾಡ ಚಕ್ರವರ್ತಿ ರಮೇಶ್ ಅಣ್ಣವರು ಈಗ ಭಕ್ತರಿಗೆ ದಾನ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಇಲ್ಲಿಗೆ ಕೊನೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಇವತ್ತು ವ್ಲಾಗ್? ಚೆನ್ನಾಗಿದ್ದೆವು ಅಣ್ಣ, ಮತ್ತೆ ಇದೇ ಥರ ಮಾಡೋಣ ನೆಕ್ಸ್ಟ್ ಪಕ್ಕ ಮಾಡೋಣ. ನೆಕ್ಸ್ಟ್ ಸಂಡೇ ಕೌತಾಳ ಫಾರೆಸ್ಟ್ ಏರಿಯಾಕ್ಕೆ ಹೋಗೋಣ. ಓಕೆ ಅಣ್ಣ. ಅಮರೇಶ್ ಅವರೇ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಇತ್ತು. ಮತ್ತೆ ಮಾಡೋಣ ಈಗ ಇದೇ ಥರ. ನೆಕ್ಸ್ಟ್ ಟೈಮ್ ಸಿಗೋಣ. ಓಕೆ, ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಬಾಯ್. ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ನಿಮ್ಮ ಸಹಕಾರ ಬೆಂಬಲ ನನ್ನ ಮೇಲೆ ಸದಾ ಇರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅಂದ್ರೆ ನಾನು ಹೇಗೆ ಇದ್ರು, ಅಂದ್ರೆ ಕೋಪ, ತಾಪ, ಪ್ರೇಮ, ಈಗೋ ಎಲ್ಲ ಇದೆ ನನ್ನಲ್ಲಿ. ಆದ್ರೆ ದಯವಿಟ್ಟು ನನ್ನನ್ನು ಸ್ವೀಕರಿಸಿ, ಯಾಕಂದ್ರೆ ಬೇರೆ ದಾರಿನೇ ಇಲ್ಲ. ನಮಸ್ಕಾರ, ಬರ್ತೀನಿ.